ಗುಡಿಬಂಡೆಯಲ್ಲಿ ಶಿಕ್ಷಕರ ಸಂಘ ಚುನಾವಣೆ 6 ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ಗುಡಿಬಂಡೆ ಪಟ್ಟಣದಲ್ಲಿ ಇಂದು ಏಪ್ರಿಲ್ 12ರಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯಕಾರಿ ಸಮಿತಿ ಚುನಾವಣೆಗೆ ಸಂಬಂಧಿಸಿದಂತೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ನಡೆಯಿತು. ಗುಡಿಬಂಡೆ ಏಪ್ರಿಲ್ 12 ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯಕಾರಿ ಸಮಿತಿ ಚುನಾವಣೆಗೆ ಸಂಬಂಧಿಸಿದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಭಾನುವಾರ ಜರುಗಿತು. 2026ರಿಂದ 2031ರ ಅವಧಿಗೆ ನಡೆಯಲಿರುವ ನಿರ್ದೇಶಕರ ಸ್ಥಾನಗಳಿಗಾಗಿ 6 ಅಭ್ಯರ್ಥಿಗಳು ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದರು. ನಿರ್ದೇಶಕರ ಹುದ್ದೆಗೆ ಶಂಕರ್ ಎಂವಿ, ಶ್ರೀರಾಮಪ್ಪ, ಕೆ ಸುಬ್ಬಲಕ್ಷ್ಮಮ್ಮ, ಬಾಲಾಜಿ, ಶ್ರೀರಾಮರೆಡ್ಡಿ ಹಾಗೂ ಶ್ರೀಮತಿ ಶ್ವೇತಾ ಅವರುಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನವಾಗಿದ್ದರಿಂದ ಅಭ್ಯರ್ಥಿಗಳು ಹಾಗೂ ಅವರ ಬೆಂಬಲಿಗರು ಕಚೇರಿಗೆ ಆಗಮಿಸಿ ಉತ್ಸಾಹಭರಿತ ವಾತಾವರಣ ಸೃಷ್ಟಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೃಷ್ಣಕುಮಾರಿಯವರು ಮಾತನಾಡಿ, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಒಟ್ಟು 6 ಮಂದಿ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುನಿಕೃಷ್ಣಪ್ಪ, ಜಿಎನ್ ಶ್ರೀನಿವಾಸ್, ಕೃಷ್ಣಪ್ಪ, ಎ ಅಶೋಕ್, ಸಿ ವೈ ನರಸಿಂಹಪ್ಪ, ವೆಂಕಟ್ ಕೃಷ್ಣಪ್ಪ, ಗೋಪಾಲ್ ರೆಡ್ಡಿ, ಸರಸ್ವತಮ್ಮ, ಉಮಾದೇವಿ ಸೇರಿದಂತೆ ಅನೇಕರು ಹಾಜರಿದ್ದರು. ಜೆಎನ್ ಕೃಷ್ಣಾರೆಡ್ಡಿ, ಜಿಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಈ ಒಂದು ಚುನಾವಣೆ ನಡೆಯೋದಕ್ಕೆ ಏನೇನು ಪ್ರಾಬ್ಲಮ್ಸ್ ಇಲ್ದಿರ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ನಾವು ನಮ್ಮ ಹಂತದಲ್ಲೇ ಮಾಡ್ಕೊಂಡಿದ್ದೀವಿ. ಸೊ ಇವತ್ತು ಸಂಜೆ 6ರವರೆಗೆ ನಾಮಪತ್ರ ಸಲ್ಲಿಸೋದಕ್ಕೆ ಕಡೆಯ ದಿನ ಆಗಿರುತ್ತೆ. ಸೊ ಇವತ್ತು ಮತ್ತು 19ನೇ ತಾರೀಕು ಅಂದೇ ಮತ ಎಣಿಕೆ ಕಾರ್ಯಕ್ರಮವೂ ಸಹ ಇರುತ್ತೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಾವೆಲ್ಲರೂ ಸಹ ಒಂದು ಒಮ್ಮತದಿಂದ ಕೂಡಿ ಒಂದು ತಂಡವನ್ನು ರಚಿಸ್ಕೊಂಡಿದ್ದೀವಿ. ಆ ಒಂದು ತಂಡದಲ್ಲಿ ಶ್ರೀಯುತ ಶ್ರೀರಾಮ್ ರೆಡ್ಡಿ ಸರ್ ಅವರು ಹಾಗೂ ಶ್ರೀಯುತ ಶಂಕರ್ ಸರ್ ಅವರು ಹಾಗೂ ಶ್ವೇತಾ ಆದ ನಾನು ಸ್ಪರ್ಧೆಗೆ ಇದು ಒಂದು ಸ್ಪರ್ಧೆ ಕೊಡಬೇಕು ಅಂತ ಇದು ನಿರ್ಧಾರ ಮಾಡಿದ್ದೀವಿ. ಈ ಒಂದು ದಿನ ಅದರ ಒಂದು ವಿಚಾರವಾಗಿ ನಾವು ನಾಮಪತ್ರವನ್ನು ಸಹ ಸಲ್ಲಿಸಿದ್ದೀವಿ. ಈ ಒಂದು ತಂಡಕ್ಕೆ ದಯವಿಟ್ಟು ನೀವೆಲ್ಲರೂ ಸಹ ಸಹಕಾರ ಕೊಟ್ಟು ನಮ್ಮನ್ನು ಜಯಶೀಲರನ್ನಾಗಿ ಮಾಡಿ ತಮ್ಮ ಅಮೂಲ್ಯವಾದಂತಹ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ತಾವು ಅವಕಾಶ ಕೊಟ್ಟರೆ ನಾವು ಸಮಸ್ತ ಶಿಕ್ಷಕರ ಒಂದು ಶೈಕ್ಷಣಿಕ ಸಮಸ್ಯೆಗಳು ಏನೇ ಇರಬಹುದು ಅವೆಲ್ಲವನ್ನೂ ಸಹ ನಾವು ನಮ್ಮ ಕೈಲಾದಷ್ಟು ನಾವು ಸೇವೆ ಮಾಡಿ ಅದನ್ನು ನಿವಾರಿಸಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಸೋದಕ್ಕೆ ನಾವು ಎಲ್ಲರೂ ತಂಡದಲ್ಲಿ ಶ್ರಮಿಸ್ತೀವಿ ಅಂತ ಹೇಳ್ತಾ ನಮ್ಮ ಒಂದು ಜೊತೆಗೂಡಿ ಎಲ್ಲರೂ ನಾವು ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲರೂ ಸಹ ಒಂದು ಶಿಕ್ಷಕ ಬಂಧುಗಳು ಎಲ್ಲರೂ ಸೇರಿ ನಾವು ಈ ಸಂದರ್ಭದಲ್ಲಿ ಮಾತನ್ನು ಕೊಡ್ತಾ ಇದ್ದೀವಿ. ಗುಡಿಬಂಡೆ ತಾಲೂಕಿನ ಎಲ್ಲ ಗುರುಗಳೇ ಹಾಗೂ ಗುರುಮಾತೆಯರೇ, ಇವತ್ತು ಮಹಿಳಾ ಮೀಸಲಾತಿ ಕ್ಷೇತ್ರದಿಂದ ಕೆ ಸುಬ್ಬಲಕ್ಷ್ಮಮ್ಮರವರು, ಸಾಮಾನ್ಯ ಕ್ಷೇತ್ರದಿಂದ ಬಾಲಾಜಿಯವರು, ವಿ ಶ್ರೀರಾಮಪ್ಪ ಆದ ನಾನು ಇವತ್ತು ಉಮೇದುವಾರಿಕೆಯನ್ನು ಸಲ್ಲಿಸಿದ್ದೇವೆ. ಈ ಒಂದು ಉಮೇದುವಾರಿಕೆಯನ್ನು ಸಲ್ಲಿಸಿರ್ತಕ್ಕಂಥ ಮೂಲ ಉದ್ದೇಶ ಏನಪ್ಪ ಅಂತಂದರೆ 2026-31ನೇ ಅವಧಿಯ ಒಂದು ಚುನಾವಣೆ ಪ್ರಾರಂಭವಾಗಿದೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ನಾವೆಲ್ಲ ಸಹ ಈ ಹಿಂದೆ ಸುಮಾರು 25 ವರ್ಷಗಳಿಂದ ಏನೇನು ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀವಿ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಸಹ ತಿಳಿದಿದೆ. ಮುಂದೆ ಸಹ ನಾವು ಎಲ್ಲ ಶಿಕ್ಷಕರ ಹಿತವನ್ನು ಕಾಯೋದಕ್ಕೆ ಮುಂಚೂಣಿಯಲ್ಲಿದ್ದೇವೆ. ಹಾಗೆ ಈಗಾಗಲೇ ಬಾಲಾಜಿರವರು ನುಡಿದಂತೆ ಗುರುಭವನವನ್ನು ನಿರ್ಮಾಣ ಮಾಡಿ ಅದನ್ನು ಎಲ್ಲ ಸಹ ಗುರುಗಳಿಗೆ, ಗುರುಮಾತೆಯವರಿಗೆ ಮತ್ತು ಬೇರೆ ಕಡೆಯಿಂದ ಬರ್ತಕ್ಕಂಥ ಎಲ್ಲ ನೌಕರರು ಅವರು ಇವತ್ತು ಗುಡಿಬಂಡೆಯಲ್ಲಿ ಎಲ್ಲಾದರೂ ಮಾಡಿದ್ದೀರಾ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಏನು ಕೆಲಸಗಳಿದ್ದರೂ ಸಹ ನಾವೆಲ್ಲ ಸಹ ಮಾಡ್ಕೊಂಡು ಹೋಗ್ತೇವೆ. ಮತ್ತು ಬಹಳ ಮುಖ್ಯವಾಗಿ ನಮ್ಮ ಒಂದು ತುಂಬ PhD ಶಿಕ್ಷಕರಿಗೆ ತುಂಬ ತೊಂದರೆ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ C&R ರೂಲ್ ತಿದ್ದುಪಡಿ, ಅದನ್ನು ಸದ್ಯದಲ್ಲೇ 2-3
ತಿಂಗಳು ಒಳಗಡೆನೆ ಆ C&R ತಿದ್ದುಪಡಿಯಾಗಿ ಹೆಚ್ಚುವರಿಯಾಗಿ ಒಂದೊಂದು ಬಡ್ತಿನ ಕೊಡ್ತಕ್ಕಂಥದ್ದು ಆರ್ಥಿಕ ಇಲಾಖೆಯವರು ಅದನ್ನು ಒಪ್ಪಿಕೊಂಡಿದ್ದಾರೆ. ಈಗಾಗಲೇ ಅದೆಷ್ಟೇ ಖರ್ಚಾಗಲಿ ಆ ಒಂದು PhD ಶಿಕ್ಷಕರನ್ನು ಈಗ ಏನು 2 ಡಿಗ್ರಿ 3 ಡಿಗ್ರಿಗಳೆಲ್ಲ ಮಾಡಿಕೊಂಡು ಅವರು PhD ಶಿಕ್ಷಕರಾಗಿ LPSಗಳಲ್ಲೇ ಕೆಲಸ ಮಾಡೋವಂಥ ಪರಿಸ್ಥಿತಿ ಬಂದಿದೆ. ಅವರನ್ನು ಸಹ ಅಪ್ಗ್ರೇಡ್ ಮಾಡಿ GPT ಶಿಕ್ಷಕರಾಗಿ ಕನ್ವರ್ಟ್ ಮಾಡಿ ಅವ್ರನ್ನ ಬಡ್ತಿ ನೀಡಿ ಅವರಿಗೆಲ್ಲ ಸಹ ನಾನು ಆರ್ಥಿಕ ಇಲಾಖೆಯಿಂದ ನಾವೆಲ್ಲ ದುಡ್ಡನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವ್ರಿಗೊಂದು ಪ್ರಮೋಷನ್ ಇನ್ಕ್ರಿಮೆಂಟ್ ಬರ್ತಕ್ಕಂಥದ್ದಾಗಿದೆ. ಸೊ ಅದಕ್ಕೆ ಮತ್ತು ಯಾವುದೇ ಒಂದು ರೀತಿ ಈಗ ನಮಗೆಲ್ಲಿ ಅಡಚಣೆ ಆಗಿದೆ ಅಂತಂದರೆ ಈ ಆರೋಗ್ಯ ಸಂಜೀವಿನಿ ಅಂತಕ್ಕಂಥದ್ದು ಜ್ಯೋತಿ ಸಂಜೀವಿನಿ ಅದು ನಮಗೆ ತುಂಬ ಅಡಚಣೆ ತೊಂದರೆಯಾಗಿದೆ. ನಮ್ಮ ಒಂದು ಅಕೌಂಟ್ಗಳಲ್ಲಿ ದುಡ್ಡು ಕಟ್ಟಾಗ್ತಾಯಿದೆ ಪ್ರತಿ ತಿಂಗಳು. ಈ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ 2026ರಿಂದ 2031ರವರೆಗೆ ಚುನಾವಣೆ ಪ್ರಾರಂಭ ಆಗಿದೆ. ಈ ದಿನ ಮಹಿಳಾ ಕ್ಷೇತ್ರದಿಂದ ನಮ್ಮ ಸುಬ್ಬಲಕ್ಷ್ಮಮ್ಮನವರು ಮತ್ತು ನಮ್ಮ ಬಾಲಾಜಿ ಆದ ನಾನು ಮತ್ತು ಶ್ರೀರಾಮಪ್ಪನವರು ಇವತ್ತು ನಾಮಿನೇಷನ್ ಹಾಕಿದ್ದೀವಿ. ಈ ಹಿಂದೆ ನಾನು ಅಧ್ಯಕ್ಷರಾಗಿ ನಮ್ಮ ಶ್ರೀರಾಮಪ್ಪ ಕಾರ್ಯದರ್ಶಿಗಳಾಗಿ ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಶಿಕ್ಷಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ದಿರ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ. ಈಗ ನಮ್ಮ ಶಿಕ್ಷಕರಿಗೆ ಪ್ರತಿ ತಿಂಗಳ ಸಂಬಳ ಮಾಡ್ತಕ್ಕಂಥದ್ದು, ಮೆಡಿಕಲ್ ಬಿಲ್ ಮಾಡಿಕೊಡ್ತಕ್ಕಂಥದ್ದು, EL ಮಾಡಿಸ್ಕೊಡ್ತಕ್ಕಂಥದ್ದು ಮತ್ತು ಮೆಡಿಕಲ್ ಬಿಲ್ಗಳು ಮಾಡಿಸ್ಕೊಡ್ತಕ್ಕಂಥದ್ದೆಲ್ಲ ಮಾಡಿದ್ದೀವಿ. ಹಿಂದಿನ ತಿಂಗಳಲ್ಲಿ 30 ಜನ ನಮ್ಮ ಶಿಕ್ಷಕರಿಗೆ ಮೆಡಿಕಲ್ ಬಿಲ್ಗಳನ್ನು ಸಹ ಮಾಡಿಸ್ಕೊಟ್ಟಿದ್ದೀವಿ. ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ನಮ್ಮ ಶಾಸಕರ ಅನುಮತಿ ಮೇರೆಗೆ ನಮ್ಮ ಶಾಸಕರಾಗಿರ್ತಕ್ಕಂಥ ಶ್ರೀಯುತ S.N. ಸುಬ್ಬಾರೆಡ್ಡಿರವರ ಅನುಮತಿ ಮೇರೆಗೆ ಗುರುಭವನವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನಮ್ಮ ಹೆಗಲಿಗೆ ಹಾಕಿದ್ದಾರೆ. ಈಗಾಗಲೇ ನಾವು ನಿವೇಶನ ಅರ್ಧ ಎಕರೆ ಮಾಡಿದ್ದೀವಿ. ಶಾಸಕರು ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ಇದರ ಸಮೀಕ್ಷೆಯನ್ನು ಮಾಡಿ ಸರ್ವೆ ಮಾಡಿ ನಮ್ಮ ನಿರ್ಮಿತಿ ಕೇಂದ್ರಕ್ಕೆ ಶಾಸಕರೇ ಕೊಟ್ಟು ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಉಸ್ತುವಾರಿ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಈ ಹಿಂದಿನ ಸುಮಾರು ಗುರುಭವನದ ಕನಸು ಸುಮಾರು ಅಂದರೆ ಒಂದು 70-80 ವರ್ಷಗಳ ಹಿಂದಿನ ಕನಸು ಇವತ್ತು ಈ ವರ್ಷದಲ್ಲಿ ಇಲ್ಲ ಈ 2-3 ವರ್ಷಗಳಲ್ಲಿ ಅವಧಿಯಲ್ಲಿ ಪೂರ್ಣಗೊಳ್ಳೋಕ್ಕೆ ನಮ್ಮ ಶಾಸಕರು ಅನುಮತಿ ಕೊಡ್ತಾ ಇದ್ದಾರೆ. ಹಾಗಾಗಿ ಮತ್ತು ಆ ಗುರುಭವನ ಇವತ್ತಿನ ಕನಸಲ್ಲ, ಮುಂದಿನ ಪೀಳಿಗೆಗೆ ಅದು ನನಸಾಗಿರ್ತಕ್ಕಂಥದ್ದು. ಸುಮಾರು ಸಾವಿರಾರು ಜನ ಶಿಕ್ಷಕರ ಕನಸನ್ನು ನನಸಾಗಿ ಮಾಡ್ತಾಯಿದ್ದೀವಿ. ಈ ಅವಧಿಯಲ್ಲಿ ನಾವು ಪೂರ್ಣಗೊಂಡು ನಾವು 2030ಕ್ಕೆ ನಿವೃತ್ತಿಯಾಗಿ ನಮ್ಮ ಗುರುಗಳಿಗೆ ಗುರುಭವನವನ್ನು ಅರ್ಪಣೆ ಮಾಡಿ ಗುರುಕುಲಕ್ಕೆ ನಮ್ಮ ಅರ್ಪಣೆ ಮಾಡಿ ಹೊರಟೋಗ್ತೀವಿ. ಈಗ NPS OPS ಅನ್ನು ಮಾಡೋದಕ್ಕೆ ಹೋರಾಟ ಕೈಗೆತ್ಕೊಳ್ತಕ್ಕಂಥದ್ದನ್ನು ಇವತ್ತು ಮೂಲ ಉದ್ದೇಶ ಆಗಿದೆ. ನಮಗೆ ಮತ್ತು ಏನಿದೆ GPT ಶಿಕ್ಷಕರು ಅವರು ಸಹ GPT ಬೇಡ NPS ಶಿಕ್ಷಕರು NPS ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.